ನನ್ನೆಲ್ಲ ಆತ್ಮೀಯ ಬಂಧುಗಳಿಗೆ ಪ್ರೀತಿಯ ನಮಸ್ಕಾರಗಳು. ಸ್ನೇಹಿತರೆ, ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ನಿಮಗೆ ಕೆಲಸಗಳಿದ್ದರೆ ಈ ವಿಡಿಯೋವನ್ನು ಸೇವ್ ಮಾಡ್ಕೊಂಡು ಇಟ್ಕೊಂಡಿರಿ. ಆ ನಂತರ ನೀವು ಫ್ರೀ ಆದಮೇಲೆ ಆರಾಮಾಗಿ ಕೂತ್ಕೊಂಡು ನಾನು ಏನನ್ನು ಹೇಳ್ತಾ ಇದ್ದೇನೆ ಅನ್ನೋದನ್ನು ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಉಪಯುಕ್ತದ್ದು ಆಗಿತ್ತಂತಂದರೆ ಇದನ್ನು ಮತ್ತೊಬ್ಬರಿಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಸ್ನೇಹಿತರೆ, ನಮ್ಮ ಉತ್ತರ ಕರ್ನಾಟಕದ ಸಾಂಸ್ಕೃತಿಕ ಪರಂಪರೆ ಈ ಮೊಹರಂ ಪರಂಪರೆ. ಅದರ ಇತಿಹಾಸ, ಅದರ ಘನತೆ, ಅದರ ಚಾರಿತ್ರ್ಯ ಅದೊಂದು ಬೇರೆ ಮಗ್ಗಲು. ಆದರೆ ಉತ್ತರ ಕರ್ನಾಟಕದಲ್ಲಿ ಶತಶತಮಾನಗಳಿಂದ ಇದು ಜಾನಪದೀಯವಾಗಿ ಸಾಂಸ್ಕೃತಿಕವಾಗಿ ಜನರನ್ನು, ಸರ್ವ ಧರ್ಮದ ಎಲ್ಲರನ್ನೂ ಕೂಡ ಒಂದು ಬೆಸೆಯುವಂತಹ ಒಂದು ಸಾಂಸ್ಕೃತಿಕ ಪರಂಪರೆಯಾಗಿದೆ. ಈ ಪರಂಪರೆಯಲ್ಲಿ ಬರ್ತಕ್ಕಂಥ ಕುದುರೆಕಾರರಾಗಿರಲಿ, ಸೇವಾಶರಣರು, ಭಕ್ತರು, ಅವರು ಭಾವೈಕ್ಯತೆಯ ಒಂದು ಮಾರ್ಗವನ್ನು ಇಷ್ಟಪಡ್ತಕ್ಕಂಥವರು, ಪಾಲಿಸ್ತಕ್ಕಂಥವರು. ಅದು ಮುಸಲ್ಮಾನರಾಗಿರಲಿ, ಬ್ರಾಹ್ಮಣರಾಗಿರಲಿ, ಜೈನರಾಗಿರಲಿ, ಕುರುಬರಾಗಿರಲಿ, ನಾಯಕರಾಗಿರಲಿ, ಕುಂಬಾರ, ಯಾರೇ ಇದರಲ್ಲಿ ಬರ್ತಕ್ಕಂಥ ಬೋವಿ, ಹೀಗೆ ಯಾರೇ ಆಗಲಿ ಕೂಡ ಇದರಲ್ಲಿ ಬರುವ ಎಲ್ಲರೂ ಕೂಡ ಭಾವೈಕ್ಯತೆಯನ್ನು ಬಯಸ್ತಾರೆ. ಇದರಲ್ಲಿ ಹಜರತ್ ಮೌಲಾ ಅಲಿ ಕಿ ಜೈ ಅಂತಾನೂ ಅಂತಾರೆ, ಬಜರಂಗ್ ಬಲಿಗೂ ಜೈ ಅಂತೂ ಅಂತಾರೆ. ಇಲ್ಲಿ ಹಜರತ್ ಮೌಲಾ ಅಲಿ ಮತ್ತು ಬಜರಂಗ್ ಬಲಿ ಇವರಿಬ್ಬರಲ್ಲೂ ಕೂಡ ವ್ಯತ್ಯಾಸವನ್ನು ಕಂಡುಕೊಳ್ಳದೆ ಒಂದೇ. ಯಾಕಂದರೆ ಹಜರತ್ ಮೌಲಾ ಅಲಿ ಕಿ ಜೈ ಅನ್ನೋರು ಕೂಡ ಇಲ್ಲಿ ಬಜರಂಗ್ ಬಲಿಗೂ ಜೈ ಅಂತ ಅಂತಾರೆ. ಇಲ್ಲಿ ಬಜರಂಗ್ ಬಲಿಗೂ ಜೈ ಅಂತಾನು ಅನ್ನೋರು ಕೂಡ ಇಲ್ಲಿ ದೋಸ್ತರ ದೀನ್ ಅಂತಾನು ಅಂತಾರೆ. ಇಂತಹ ಒಂದು ವಿಶೇಷವಾದ ಪರಂಪರೆ ಇದು. ಈ ಪರಂಪರೆಯಲ್ಲಿ ಸೇವಾಶರಣರು ಅಂದರೆ ಮೊಹರಂ ದೇವರ ಸವಾರಿ ಮಾಡ್ತಕ್ಕಂಥವ್ರು ಅಂತ ಬರ್ತಾರೆ. ಅವರು ಜನರಿಗೆ ಕೆಲವೊಂದಷ್ಟು, ಎಲ್ಲರೂ ಅಲ್ಲ, ಕೆಲವೊಂದಷ್ಟು ಜನರು ಏನು ಮಾಡ್ತಾರೆ, ಕೆಲವೊಂದಷ್ಟು ನಾವು ಅವರಿಗೆ ಜನರು ಬರ್ತಕ್ಕಂಥ ಭಕ್ತರಿಗೆ ಒಳ್ಳೆಯದು ಕೆಟ್ಟದ್ದು, ಇದು ಆಗುತ್ತೆ, ಇದು ಹೋಗುತ್ತೆ, ಹೀಗೆ ಮಾಡಿ ಅಂತ ತಮ್ಮದೇ ಆದ ಜ್ಞಾನದ ಮೂಲಕ ಸಲಹೆಯನ್ನು ಕೊಡ್ತಾರೆ. ಇಂಥವರಲ್ಲಿ ಒಳ್ಳೆಯವರು ಇದ್ದಾರೆ ಮತ್ತು ಕೆಟ್ಟವರು ಇದ್ದಾರೆ. ಹೇಗೆ ವೈದ್ಯರಲ್ಲಿ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರಲ್ವಾ, ಹಾಗೆ ಕೂಡ ಇದರಲ್ಲಿ ಕೂಡ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಹೀಗೆ ಈ ಒಂದು ಈ ಪರಂಪರೆಯಲ್ಲಿ ಬರ್ತಕ್ಕಂಥ ಸೇವಾಶರಣರು, ಕುದುರೆಕಾರರು ಏನಿದ್ದಾರೆ, ಆಯಾ ಗ್ರಾಮಗಳಲ್ಲಿ ತಮ್ಮದೇ ಆದ ಒಂದು ಚೌಕಟ್ಟಿನೊಳಗೆ ಜನರಿಗೆ ಮಾರ್ಗದರ್ಶನ ಮಾಡ್ತಾ ಹೋಗ್ತಾ ಇರ್ತಾರೆ. ಮಳೆ, ಬೆಳೆ, ಕಷ್ಟ, ಕಾರ್ಪಣ್ಯ, ನೋವು, ನಲಿವು ಇವುಗಳ ಬಗ್ಗೆ ತಮ್ಮದೇ ಆದ ರೀತಿಯಲ್ಲಿ ಸಲಹೆಗಳನ್ನು ಕೊಡ್ತಾ ಹೋಗ್ತಾ ಇರ್ತಾರೆ. ಆದರೆ ಇಲ್ಲಿ ಇವತ್ತಿನ ಕಾಲಘಟ್ಟದಲ್ಲಿ ಅದರಲ್ಲೂ ಆಧುನೀಕರಣಗೊಂಡಿರ್ತಕ್ಕಂಥ ಇವತ್ತಿನ ಕಾಲಘಟ್ಟದಲ್ಲಿ ಈ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಯೂಟ್ಯೂಬು ಬಂದಾಗಿಂದ ಏನಾಗ್ತಾ ಇದೆ ಅಂತಂದರೆ, ಪ್ರಚಾರದ ತೆವಲಿಗೆ ಪ್ರಚಾರ ಗಿಟ್ಟಿಸಿಕೊಳ್ಳಬೇಕು, ನಾನು ದೊಡ್ಡವನಾಗಬೇಕು ಅನ್ನುವ ಹಪಹಪಿಯಲ್ಲಿ ಏನು ಮಾಡ್ತಾರೆ ಅಂತಂದರೆ, ಒಂದಷ್ಟು ತಾವು ಮಾಡುವ ಹೇಳಿಕೆಗಳನ್ನು ವಿಡಿಯೋ ಮಾಡಿ ಹಾಕ್ತಾರೆ. ಒಳ್ಳೆಯದನ್ನು ಹಾಕಲಿ, ಒಳ್ಳೆಯದಕ್ಕೆ ಪ್ರಚಾರ ತಗೊಳ್ಳಿ, ಯಾವುದೇ ಕಾರಣಕ್ಕೂ ಇದರಲ್ಲಿ ನಮ್ಮ ಅಭ್ಯಂತರ ಇಲ್ಲ. ಇಲ್ಲಿ ಏನಾಗ್ತಾ ಇದೆ ಅಂತಂದರೆ, ಒಬ್ಬರು ಮಾಡುವ ಕೆಲಸಕ್ಕೆ ಎಲ್ಲ ಈ ಪರಂಪರೆಯಲ್ಲಿ ಬರ್ತಕ್ಕಂಥ ಎಲ್ಲರೂ ಕೂಡ ನಾವು ಬೆಟ್ಟು ಮಾಡಿ ತೋರಿಸಿಕೊಳ್ಳುವ ಪರಿಸ್ಥಿತಿ ಬಂದಿದೆ. ಇತ್ತೀಚೆಗೆ ಒಬ್ಬ ಮುತ್ತೆಯವ್ರ ಮೇಲೆ ಒಂದಷ್ಟು ಜನರು
ಹಲ್ಲೆ ಮಾಡಿದ್ರು, ಅದು ಅದರ ವೈಯಕ್ತಿಕವಾಗಿ ಅವರಲ್ಲಿ ಏನಿದೆಯೋ ಎಂತಿದೆಯೋ ನಮಗೆ ಗೊತ್ತಿಲ್ಲ. ಅದನ್ನು ಏನೂ ತಿಳ್ಕೊಳ್ಳದೆ ನಾವು ಏನನ್ನು ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅದರ ಬಗ್ಗೆ ನಾವು ಮಾತಾಡಲ್ಲ. ವಿಶೇಷವಾಗಿ ಈ ಪರಂಪರೆಯಲ್ಲಿ ಮಕ್ಕಳ ಭಾಗ್ಯಕ್ಕಾಗಿ ಭಾಳಷ್ಟು ಜನ ಬರ್ತಾರೆ. ಆಮೇಲೆ ದೈಹಿಕ ತೊಂದರೆಗಳಿಗಾಗಿ ಭಾಳಷ್ಟು ಜನ ಬರ್ತಾರೆ. ಅದು ಇದೆ. ಈ ಹೇಗೆ ಬೇರೆ ಬೇರೆ ಕಡೆಗೆ ಹೋಗ್ತಾರೋ ಹಾಗೆ ಕೂಡ ನಮ್ಮ ಪರಂಪರೆಯಲ್ಲಿ ಬರ್ತಕ್ಕಂಥ ಕುದುರೆಕಾರರ ಬಳಿ, ಅಂದರೆ ಅಜ್ಜವರ ಬಳಿ, ಇನ್ನೂ ಸ್ಪಷ್ಟವಾಗಿ ಅಂತಂದರೆ ಮುತ್ತೆಯವರ ಬಳಿ ಬರ್ತಾರೆ. ಆ ಮುತ್ತೆಯವರು ಭಾಳಷ್ಟು ಪ್ರಾಮಾಣಿಕತೆಯಿಂದ ಒಳ್ಳೆಯ ಮಾರ್ಗದರ್ಶನ ಕೊಡೋರು ಇದ್ದಾರೆ, ಇಲ್ಲ ಅಂತಲ್ಲ, ಭಾಳಷ್ಟು ಜನ ಇದ್ದಾರೆ. ಯಾಕಂದರೆ ಇವತ್ತಿಗೂ ಕೂಡ ಹೊಲದಲ್ಲಿ ಕೆಲಸ ಮಾಡುತ್ತಾ ಗುರುವಾರಕ್ಕೊಮ್ಮೆನೋ ಅಮಾವಾಸ್ಯೆಗೊಮ್ಮೆನೋ ಜನರಿಗೆ ಮಾರ್ಗದರ್ಶನ ಮಾಡುತ್ತಾ ಹೋಗ್ತಾ ಇದ್ದಾರೆ. ಇವತ್ತಿಗೂ ಕೂಡ ಅವರು ಬಡವರೇ ಇದ್ದಾರೆ. ಇವತ್ತಿಗೂ ಕೂಡ ಒಂದು ಸಣ್ಣ ಮನೆಯನ್ನು ಕಟ್ಟಲಿಕ್ಕೆ ಆಗದೇ ಇರುವಷ್ಟು ಬಡತನ ಅವರಲ್ಲಿದೆ. ಒಂದು ಪೈಸೆನೂ ಬರುವ ಜನರೇನಾದರೂ 10 ರೂಪಾಯಿ 50 ರೂಪಾಯಿ ದುಡ್ಡು ಇಟ್ಟರೆ ಅದನ್ನು ತಗೊಂಡೋಗಿ ಇನ್ನೊಬ್ಬರಿಗೆ ಕೊಡ್ತಕ್ಕಂಥ ಗುಣ ಇರತಕ್ಕಂಥವರು ಇದ್ದಾರೆ. ಜೊತೆಗೆ ಜನರನ್ನು ಸುಲಿಗೆ ಮಾಡ್ತಕ್ಕಂಥದ್ದು, ಒಂದು ಭೇಟಿಗೋಸ್ಕರ, ಇಲ್ಲ ಮನೆಯಲ್ಲಿ ಹಾಗಿದೆ ಹೀಗಿದೆ, ಅದು ಮಾಡಬೇಕು ಇದು ಮಾಡಬೇಕು, ಕಾಕಟ್ಟು ಮಾಡಬೇಕು, ಅದು ಮಾಡಬೇಕು ಇದು ಮಾಡಬೇಕು ಅಂತೇಳಿ 10,000 20,000 50,000 ಗಟ್ಟಲೆ ತಗೊಳ್ಳೋರು ಇದ್ದಾರೆ. ನಾನು ಇಲ್ಲ ಅಂತ ಹೇಳಲ್ಲ. ಆದರೆ ಅತಿ ಹೆಚ್ಚು ಜನ, ಭಾಳಷ್ಟು ಜನ ಮಕ್ಕಳಾಗಿಲ್ಲ ಅಂತ ಬರ್ತಾರೆ. ಅದರಲ್ಲೂ ವಿಶೇಷವಾಗಿ ಇದನ್ನು ನೀವು ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಮಾಡಬೇಕು, ಅಥವಾ ಈ ವಿಡಿಯೋವನ್ನು ಮತ್ತೆ 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 ಒಂದು ಸಲ ನೋಡಿ. ದಯವಿಟ್ಟು ಬಿಜಾಪುರ, ವಿಜಯಪುರ, ಈ ಸಿಂದಗಿ, ಆಮೇಲೆ ಗುಲ್ಬರ್ಗ ಕಡೆ, ಈ ಕಡೆಗಳಲ್ಲಿ, ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಈ ಕಡೆಗಳಲ್ಲಿ ಮುದ್ದೇಬೇಹಾಳ, ಗುಲ್ಬರ್ಗ, ಯಾದಗಿರಿ, ಈ ಕಡೆ ಭಾಗಗಳಲ್ಲಿ, ಜೊತೆಗೆ ರಾಯಚೂರು, ಈ ಭಾಗಗಳಲ್ಲಿ ನಾನು ಆಗಲೇ ಈ ಒಂದು ಸೋಷಿಯಲ್ ಪ್ಲಾಟ್ಫಾರ್ಮ್ನಲ್ಲಿ ಈ ವಿಡಿಯೋವನ್ನು, ಇಂತಹ ಒಂದು ಇದಕ್ಕೆ ಸಂಬಂಧಪಟ್ಟಿರತಕ್ಕಂಥ ವಿಡಿಯೋವನ್ನು ಹಾಕಿದ್ದೇನೆ. ನೀವು ವಿಚಾರ ಮಾಡಿ, ಗಂಡಸರಿಗೆ ಬಂಜೆತನ ಕಾಡ್ತಾ ಇದೆ. ಗಂಡಸರಲ್ಲಿ ವೀರ್ಯಾಣು ಕೊರತೆ ಕಾಣ್ತಾ ಇದೆ. ಏನಕ್ಕೆ ಆಗ್ತಾ ಇದೆ ಅದನ್ನು ಸರ್ಕಾರ ಚಿಂತೆ ಮಾಡಬೇಕಲ್ವಾ? ಅವರು ಚಟ ಮಾಡ್ತಾರೆ, ಗುಟ್ಕಾ ತಿಂತಾರೆ, ಅಡಿಕೆ ತಿಂತಾರೆ, ಬೀಡಿ, ಸಿಗರೇಟು, ಮದ್ಯಪಾನ ಇವುಗಳನ್ನು ಮಾಡ್ತಾರೆ. ಅದಕ್ಕೂ ಆಗಿರಬಹುದು, ಇಲ್ಲ ಅಂತಲ್ಲ. ಏನಾಗುತ್ತೆ, ಈ ರೀತಿಯ ದುಶ್ಚಟಗಳಿಗೆ ಬಲಿಯಾದಾಗ ಮದುವೆ ಆಗಿ 5 ವರ್ಷ 10 ವರ್ಷ ಹೆಣ್ಮಕ್ಳಿಗೆ PCOD ಪ್ರಾಬ್ಲಮ್ಮು, ಆ ಥರ ಗರ್ಭಕೋಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ತೊಂದರೆಗಳು ಇರ್ತವೆ. ಅದು ಓಕೆ, ಇಲ್ಲ ಅಂತಲ್ಲ. ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ನನ್ನ ಹತ್ರ ಬರ್ತಕ್ಕಂಥ ಎಷ್ಟೋ ಜನರಿಗೆ ಗಂಡಸರಲ್ಲಿ ವೀರ್ಯಾಣು ಕೊರತೆ ಇರುತ್ತೆ. ಅವರಿಗೆ ಮಕ್ಕಳು ಹುಟ್ಟಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ವೀರ್ಯಾಣು, ಧಾತು ಅಂತ ಕರಿತೇವೆ, ಸ್ಪರ್ಮ್ ಅಂತ ಕರಿತೇವೆ, ಇನ್ನೂ ಚಂದ ಭಾಷೆ ಅಂತಂದರೆ ಸೆಮೆನ್ ಅಂತ ಕರಿತೇವೆ ಇಂಗ್ಲೀಷ್ನಲ್ಲಿ. ಈ ಒಂದು ಸೆಮೆನ್ನಲ್ಲಿ, ಸ್ಪರ್ಮಲ್ಲಿ, ಧಾತುನಲ್ಲಿ ಜೀವಕಣ ಅಂತ, ವೀರ್ಯಾಣು ಅಂತ, ಇದರಲ್ಲಿ ವೀರ್ಯಾಣು ಕೊರತೆ ಇದೆ. ಇದರ ಬಗ್ಗೆ ಏನಾದರೂ ಸರ್ಕಾರ ಆಗಲಿ ಅಥವಾ ಜನಸಾಮಾನ್ಯರಾಗಿರಲಿ, ಸಮಾಜ ಆಗಿರಲಿ ತಲೆ ಕೆಡಿಸ್ಕೊಳ್ಬೇಕು. ಬರ್ತಾರೆ. ಆಮೇಲೆ ವಿಶೇಷವಾಗಿ ಏನಾಗುತ್ತೆ ಅಂತಂದರೆ, ಮುತ್ಯಾರುಗಳು ಏನು ಮಾಡ್ತಾರೆ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಭರವಸೆಯನ್ನು ಕೊಡ್ತಾರೆ, ಆಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ಔಷಧಿಯ ಪರಿಚಯ, ಔಷಧಿಯ ಬಗ್ಗೆ ತಿಳುವಳಿಕೆ ಇರ್ತಕ್ಕಂಥವ್ರು ಔಷಧಿಯನ್ನು ಕೊಡ್ತಾರೆ, ಅದು ಸರಿಯಾಗುತ್ತೆ. ಸರಿ ಆದಮೇಲೆ ಅವ್ರಿಗಿಲ್ಲ, ನಾವು ಮುತ್ಯಾರ ಬಳಿ ಹೋದಿವಿ, ನಮಗೆ ಮಕ್ಕಳಾದವು ಅಂತ ಹೇಳೋರು ಇದ್ದಾರೆ. ಮತ್ತು ಇಲ್ಲ, ಅವರು ಔಷಧಿ ಕೊಡದೇ ಕೆಲವೊಂದು ಸಲ ಆಗಿದ್ದು ಉದಾಹರಣೆಗಳು ಇದ್ದಾವೆ, ಇಲ್ಲ ಅಂತಲ್ಲ. ನಾನು ಕೂಡ ಅವಶ್ಯಕತೆ ಇರೋರಿಗೆ ಔಷಧಿಯನ್ನು, ಆಯುರ್ವೇದಿಕ್ ಔಷಧಿಯನ್ನು ಅಥವಾ ಒಂದಿಷ್ಟು ರೆಮಿಡಿಗಳನ್ನು ಅವರಿಗೆ ರೆಫರ್ ಮಾಡಿ, ಈ ಥರ ಮಾಡಿ, ಈ ಥರ ಕೆಲವೊಂದು ದುಶ್ಚಟಗಳನ್ನು ಬಿಡ್ರಿ, ಈ ಥರ ಏನಾದರೂ ಸೇವನೆ ಮಾಡಿರಿ ಅಂಥೇಳಿ ಕಳಿಸ್ತಾರೆ. ಆಗ್ತವೆ, ಆಗಲ್ಲ ಅಂತಲ್ಲ. ಆದರೆ ಒಂದು ವಿಚಾರ ಮಾಡಿ, ನೀವುಗಳು ಮುತ್ಯಾರುಗಳ ಮೇಲೆ ಆರೋಪ ಮಾಡಿದಷ್ಟೇ ಸುಲಭವಾಗಿ ಆಸ್ಪತ್ರೆಗಳಲ್ಲಿ, ಈ ವಿಡಿಯೋ ಎಲ್ಲರೂ ನೋಡಿದ ಮೇಲೆ ಈ ವಿಡಿಯೋದಿಂದ ಪಾಸಿಟಿವ್
ರೆಸ್ಪಾನ್ಸ್ ಬರುತ್ತೋ ಅಥವಾ ನೆಗೆಟಿವ್ ನನ್ನ ಮೇಲೆ ರೆಸ್ಪಾನ್ಸ್ ಬರುತ್ತೋ ಗೊತ್ತಿಲ್ಲ. ಏನಾಗುತ್ತೋ ಆಗಲಿ, ಹೇಳೋದನ್ನು ನಾನು ಹೇಳಲೇಬೇಕಾಗಿದೆ. ಒಂದು ನೋಡಿ ಅರ್ಥ ಮಾಡ್ಕೊಳ್ರಿ. ಸಣ್ಣ IUI ಅಂತ ಬರ್ತದೆ, IVF ಅಂತ ಬರ್ತದೆ. ಈ IVFಗೆ 8 ಲಕ್ಷ 10 ಲಕ್ಷ ಖರ್ಚು ಮಾಡಿರ್ತಕ್ಕಂತಹ ದಂಪತಿಗಳನ್ನು ನಾನು ನಿಮ್ಗೆ ತೋರಿಸ್ತೇನೆ. ಆದರೂ ಆಗಿಲ್ಲ. ಹಾಗಾದರೆ ಆಸ್ಪತ್ರೆಗಳ ಮೇಲೆ ಯಾವ ರೀತಿಯ ಆರೋಪ ಮಾಡ್ತೀರಿ ತಾವು? 8-10 ಲಕ್ಷ ರೀ, 8-10 ಲಕ್ಷ, 15 ಲಕ್ಷ, 20 ಲಕ್ಷ ಖರ್ಚಾಗಿದ್ದಾವೆ. 2-3 ಸಲ IVF ಮಾಡಿಸಿದ್ದಾರೆ, ಆದರೂ ಕೂಡ ಮಕ್ಕಳಾಗಿಲ್ಲ. ಫೇಲ್ ಅಲ್ವಾ? ಹೋಗಲಿ, ಜನಸಾಮಾನ್ಯರಿಗೆ ಗೊತ್ತಾಗಲ್ಲ ಅಂಥೇಳಿ IUIಗೆ ಅಥವಾ ಒಬ್ಬರ ದಂಪತಿಗಳಿಗೆ ಅದರಲ್ಲಿ ಗಂಡನಿಗೆ ವೀರ್ಯಾಣು ಕೊರತೆ ಇರುತ್ತೆ. ನಿಮಗೆ ಸ್ಪಷ್ಟವಾಗಿ ಬಿಡಿಸಿ ಹೇಳ್ತಾ ಇದ್ದೇನೆ, ಗಂಡನಿಗೆ ವೀರ್ಯಾಣು ಕೊರತೆ ಇರುತ್ತೆ. ಅದು ಏನು ಮಾಡಿದರೂ ಇಂಪ್ರೂವ್ಮೆಂಟ್ ಆಗದೇ ಇರುವ ಸ್ಟೇಜಲ್ಲೂ ಇರುತ್ತೆ. ಆವಾಗ ಏನು ಮಾಡ್ತಾರೆ, ಬೇರೆ ಪುರುಷನ, ಅದು ಕಾನೂನಲ್ಲಿ ಅನುಮತಿಯಿಂದ ಕಾನೂನಾತ್ಮಕವಾಗಿ ಬೇರೊಬ್ಬನ ಪರಪುರುಷನ ವೀರ್ಯಾಣುಗಳನ್ನು ಈ ದಂಪತಿಯಲ್ಲಿರ್ತಕ್ಕಂಥ ಈ ಹೆಣ್ಣು ಮಗಳಿಗೆ, ಹೆಂಡತಿಗೆ ಅವರನ್ನು ಅನುಮತಿ ಪಡ್ಕೊಂಡು ಏನು ಮಾಡ್ತವೆ, ಆಸ್ಪತ್ರೆಗಳು ಇಂಜೆಕ್ಟ್ ಮಾಡ್ತವೆ. ಅದು ಮಾಡಿದ್ಮೇಲೆ ಏನಾಗುತ್ತೆ, ಅದು ಗರ್ಭವತಿ ಆಗ್ತಾರೆ. ಇದಕ್ಕೆ ಎಷ್ಟು ಖರ್ಚು ಮಾಡ್ತಾರೆ? ಒಬ್ಬೊಬ್ಬರು ಪುಣ್ಯಾತ್ಮರಿದ್ದಾರೆ, ಒಬ್ಬೊಬ್ಬರು ಡಾಕ್ಟರ್ಗಳು ಪುಣ್ಯಾತ್ಮರಿದ್ದಾರೆ, ಇಲ್ಲ ಅಂತಲ್ಲ. ಅವರು ಎಷ್ಟಾಗುತ್ತೆ ಖರ್ಚು, 5,000ನೋ 6,000ನೋ 10,000ದಲ್ಲಿ ಇದರಲ್ಲಿ ಮುಗಿಸ್ಬಿಡ್ತಾರೆ, ಇಲ್ಲ ಅಂತಲ್ಲ. ಆದರೆ ಇಷ್ಟೇ ಒಂದು ಚಿಕಿತ್ಸೆಗೆ ಬೇರೊಬ್ಬರ ವೀರ್ಯಾಣುವನ್ನು ಇವರಿಗೆ ಹಾಕಲಿಕ್ಕೆ ಖರ್ಚು ಬರೋದು 5ರಿಂದ 10,000ನೋ ಇನ್ನು 10,000ನೋ, ಅದು ನನ್ನ ಮೆಡಿಕಲಲ್ಲಿ ಗೊತ್ತಿಲ್ಲ. ಸಹಜವಾಗಿ ಅಷ್ಟೇ ಬರುತ್ತೆ. ಭಾಳಷ್ಟು ಜನರಿಗೆ ನಾನು ನೋಡಿದ್ದೇನೆ. ನಾನು ಕೆಲವರಿಗೆ ಸಲಹೆ ಕೊಟ್ಟಿದ್ದೇನೆ, ಇಲ್ಲ ನೀವು ಇಂತಹ ಆಸ್ಪತ್ರೆಗಳಿಗೆ ಹೋಗಿ ಅಲ್ಲಿ ಒಳ್ಳೆಯ ವೈದ್ಯರಿದ್ದಾರೆ, ಅವ್ರ ಕಡೆಗೆ ಇದು ಆಗುತ್ತೆ, ಇದು ಸುಮ್ಮನೆ ಅಲ್ಲಿ ಇಲ್ಲಿ ಕೇಳ್ಕೊತ ಕೂಡಬೇಡಿ, ಇದು ಸರಿಯಲ್ಲ, ನಿಮಗೆ ದುಡ್ಡು ವೇಸ್ಟ್ ಆಗುತ್ತೆ ಅಥವಾ ಸಮಯ ವೇಸ್ಟ್ ಆಗುತ್ತೆ, ಹೀಗೆಲ್ಲ ಮಾಡಿ ಅಂತ ಹೇಳಿದ್ದೇನೆ. ಜೊತೆಗೆ ಎಲ್ಲ ನೀವು ಇದು ಮಾಡೋದಕ್ಕಿಂತ ಅನಾಥ ಮಕ್ಕಳನ್ನು ದತ್ತಕ್ಕೆ ತೆಗೆದುಕೊಳ್ಳಿ ಅಂತಲೂ ಹೇಳಿದ್ದೇನೆ. ಕೆಲವೊಂದು ಸಲ ಹಾಗೂ ಆಗುತ್ತೆ. ಕೆಲವೊಂದು ಸಲ 14 ವರ್ಷ 20 ವರ್ಷ ಮಕ್ಕಳಾಗದೇ ಇರೋರಿಗೆ ನಾನು ಕೆಲವೊಂದಿಷ್ಟು ಸಲಹೆಗಳನ್ನು ಕೊಟ್ಟ ಮೇಲೆ ಅವ್ರಿಗೆ ಆಗಿದ್ದು ಇದೆ. ಅರ್ಥ ಮಾಡ್ಕೊಳ್ಳಿ, ಬೇರೊಬ್ಬರ ಪರಪುರುಷನ ವೀರ್ಯಾಣುವನ್ನು ತೆಗೆದು ಹಾಕೋಕ್ಕೆ 5ರಿಂದ 10,000ನೋ 15,000ನೋ ಬರಬಹುದು. ಆದರೆ ಒಂದೊಂದು ಆಸ್ಪತ್ರೆಗಳು, ನಾನು ತೋರಿಸ್ತೀನಿ ಸಾಹೇಬ್ರೆ, ತೋರಿಸ್ತೇನೆ, ಒಂದೊಂದು ಆಸ್ಪತ್ರೆಗಳು 1.5 ಲಕ್ಷ ತಗೊಂಡಿದ್ದಾರೆ. 1.5 ಲಕ್ಷ. ಇದರ ಬಗ್ಗೆ ಯಾರು ಮಾತಾಡಲ್ಲ. ಯಾಕಂದರೆ ಅದೊಂದು ಹೈಟೆಕ್. ಈ ಬರೀ ಮುತ್ತೆಗಳ ಮೇಲೆ ಆರೋಪ ಮಾಡೋದು. ಮುತ್ತೆಗಳು ಬೆಳಲಿಕ್ಕೆ ಕಾರಣ ಏನು? ನೀವು ಮಕ್ಕಳಾಗಿಲ್ಲ ಅಂತ ಬರ್ತಾರೆ, ಅವರಿಗೆ ಗೊತ್ತಿರತಕ್ಕಂಥ ಆಯುರ್ವೇದ ಚಿಕಿತ್ಸೆಯನ್ನು ಮಾಡ್ತಾರೆ, ಅವ್ರಿಗೆ ಮಕ್ಕಳಾಗ್ತವೆ. ಅವರು ಮುತ್ತೆ ಅವ್ರ ಹೆಸರು ಬೆಳೀತದೆ, ಅವರು ಟ್ರೆಂಡ್ ಆಗ್ತಾರೆ, ಅವರು ಬೆಳೀತಾರೆ, ಇಲ್ಲ ಅಂತಲ್ಲ. ಆದರೆ ಮುತ್ತೆಯವರು ಬೆಳಲಿಕ್ಕೆ ಕಾರಣ ಯಾರು? ಗಂಡಸರಲ್ಲಿ ಅತಿ ಹೆಚ್ಚು ವೀರ್ಯಾಣು ಕೊರತೆ ಆಗ್ತಾ ಇದೆ. ಅದು ಮುಸಲ್ಮಾನರಾಗಿರಲಿ, ಬೇರೆ ಯಾರೇ ಆಗಿರಲಿ, ಕುಂಬಾರು, ಕುರುಬ, ಬ್ರಾಹ್ಮಣ ಯಾರೇ ಆಗಿರಲಿ, ಆ ಭಾಗದಲ್ಲಿ ಈ ಭಾಗದಲ್ಲಿ ಹೆಚ್ಚು, ಬೇರೆ ಭಾಗದಲ್ಲಿ ಗೊತ್ತಿಲ್ಲ ನನಗೆ, ಬೇರೆ ಭಾಗದಲ್ಲಿ ಅಷ್ಟೊಂದು ಮಾಹಿತಿ ಇಲ್ಲ. ಹಾಗಾಗಿ ಇಲ್ಲಿ ಗೊತ್ತಿರೋದ್ರಿಂದ ಹೇಳ್ತಾ ಇದ್ದೇನೆ. ರಾಯಚೂರು, ಯಾದಗಿರಿ, ಗುಲ್ಬರ್ಗ, ಬಿಜಾಪುರ ಭಾಳಷ್ಟು ಜನ ಬರ್ತಾರೆ. ಯಾಕೆ ವೀರ್ಯಾಣು ಕೊರತೆ ಆಗ್ತಾ ಇದೆ? ಒಂದು ಸಲ ಸರ್ಕಾರ ಚಿಂತೆ ಮಾಡಬೇಕಲ್ವಾ? ಏನು ತೊಂದರೆ ಆಗ್ತಾ ಇದೆ ಚಿಂತೆ ಮಾಡಬೇಕಲ್ವಾ? ಒಂದೊಂದು ಸಂಸಾರ ಮಕ್ಕಳಿಗೋಸ್ಕರ ತೋರಿಸಿ ಸಫರ್ ಆಗ್ತಾ ಇದ್ದಾರೆ. ಅದನ್ನು ಯಾರೂ ಚಿಂತೆ ಮಾಡಬೇಡಿ. ಹೀಗಾದಾಗ ಕುಡಿದು ದಿನಕ್ಕೆ 20 ಮಂದಿ ಸತ್ತು ಹೋಗ್ತಾರೆ. ನಾವು ನೋಡ್ತೇವೆ, ಲಿವರ್ ಫೇಲ್ ಆಗಿ, ಹೊಟ್ಟೆಯೆಲ್ಲ ಹುಬ್ಬಿ, ಕೈಕಲೆಲ್ಲ ಇಟಿಟಿ ಆಗಿ ಸತ್ತು ಹೋಗ್ತಾರೆ. ಅದಕ್ಕೆ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ. ಯಾರೋ ಒಬ್ಬ ದಾರು ಬಿಡಿಸ್ತೀನಿ, ಕುಡಿಯೋದು ಬಿಡಿಸ್ತೀನಿ, ಬಿಡಿ ಸಿಗರೇಟ್ ಬಿಡಿಸ್ತೀನಿ ಅಂತಂದರೆ ಅವ್ರಿಗೆ ಆರೋಪ ಮಾಡಬಾರ್ದು ಅವ್ರ ಮೇಲೆ.
ಹೇಗೆ ಸ್ವಾಮಿ? ಅರ್ಥ ಮಾಡ್ಕೊಳ್ರಿ. ನಾನು ಒಳ್ಳೆಯವರಿದ್ದಾರೆ, ಒಳ್ಳೆಯವರಿಗೆ ಪ್ರೋತ್ಸಾಹ ಮಾಡಿರಿ, ಒಳ್ಳೆಯವರಿಗೆ ಪ್ರೋತ್ಸಾಹ ಮಾಡಿರಿ. ಅವನು ಸಮಾಜದಲ್ಲಿ ಕಿರಿಕಿರಿ ಉಂಟು ಮಾಡ್ತಾ ಇದ್ದಾನ, ಸಮಾಜದಲ್ಲಿ ದೌರ್ಜನ್ಯ ಮಾಡ್ತಾ ಇದ್ದಾನ, ಜನರ ಮೇಲೆ ಮೋಸ ಮಾಡ್ತಾ ಇದ್ದಾನ, ಓಕೆ, ಅವ್ರ ಮೇಲೆ ಕ್ರಮ ಕೈಗೊಳ್ಳ್ರಿ, ಬೇಡ ನಂಗೆಲ್ಲ. ಎಲ್ಲ ಮುತ್ತೆಗಳ ಮೇಲೆ ಆರೋಪ ಮಾಡೋದು ಎಷ್ಟು ಸರಿ ಅಂತ? ಈ ಪರಂಪರೆ ಇದೆಯಲ್ಲ, ಈ ಪರಂಪರೆ ನಮ್ಮ ಜನರ ಮನಸ್ಸನ್ನು ಬೆಸೆಯುವಂತಹ ಪರಂಪರೆ. ಯಾವುದೇ ಕಾರಣಕ್ಕೂ ಭಾಳ ದುಃಖ ಆಗ್ತದೆ ನಮಗೆ, ಭಾಳ ಕಷ್ಟ ಆಗ್ತದೆ. ಯಾಕಂದರೆ ನಾ ಭಾಳಷ್ಟು ಜನರ ಮುತ್ಯಾರುಗಳನ್ನು ನೋಡಿದ್ದೇನೆ. ಭಾಳಷ್ಟು ಜನರು ಎಷ್ಟು ಜನ ತೋರಿಸಲಿ ತಮ್ಮ ತಮ್ಮ ಕೆಲಸದಲ್ಲಿ ಇವತ್ತಿಗೂ ಕೂಡ, ಇವತ್ತು ಗುರುವಾರ ಬಂದು ಹೇಳಿಕೆಗೆ ಕೂಡಬೇಕು ಬಂದರೆ ಹೊಲದಲ್ಲಿ ಕೆಲಸ ಮಾಡಿ, ರಾತ್ರಿ ಪೂರ್ತಿ ಹೊಲದಲ್ಲಿ ಕೆಲಸ ಮಾಡಿ ಬಂದು ಹೇಳಿಕೆ ಕೊಡ್ತಾರೆ, ಗದ್ದಿಗೆ ಹಾಕ್ತಾರೆ. ಅವರಿಗೆ ಮಳೆಗಳ ಬಗ್ಗೆ ಜ್ಞಾನ ಇರ್ತದ, ಬೆಳೆಗಳ ಬಗ್ಗೆ ಜ್ಞಾನ ಇರ್ತದ. ಇಂಥ ಸಮಯದಲ್ಲಿ ಇಂಥದೇ ಬೀಜವನ್ನು ಬಿತ್ತರಿ ಅನ್ನುವ ಒಂದು ಕಲ್ಪನೆ ಇರ್ತದೆ. ಯಾಕಂದರೆ ಅದು ಪರಂಪರೆ ಬಂದಿರ್ತದ, ಒಬ್ಬರಿಂದ ಒಬ್ಬರಿಗೆ ಕಲ್ಕೊಂಡು ಬಂದಿರ್ತಾರ. ಅದು ದೇವರು ಇನ್ನೊಂದು ಅಷ್ಟೇ, ಅದು ಜ್ಞಾನ ಇರ್ತದೆ ಅವ್ರಿಗೆ. ಅದಕ್ಕಾಗಿ ಎಲ್ಲ ಮುತ್ಯಾರುಗಳನ್ನು ಒಂದೇ ತಕ್ಕಡಿಯಲ್ಲಿ ಹಾಕಿ ತೂಗಬೇಡಿ. ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಪ್ರಚಾರದ ಹಪಾಹಪಿಗೆ ಬಿದ್ದು ದುಷ್ಕೃತ್ಯವನ್ನು ಮಾಡೋರು ಇದ್ದಾರೆ. ಇದರಲ್ಲಿ ವಿಶೇಷವಾಗಿ ಭಾವೈಕ್ಯತೆ, ಸರ್ವಧರ್ಮ, ದೇಶದ ಏಕತೆಯನ್ನು ಪ್ರತಿಪಾದಿಸ್ತಕ್ಕಂತಹ ಒಂದು ಪರಂಪರೆಯಾಗಿದೆ ಇದು. ವಿಚಾರ ಮಾಡಿರಿ, ನೀವು ಸರ್ಕಾರಕ್ಕೆ ಒತ್ತಾಯ ಮಾಡಿರಿ, ಎಲ್ಲರೂ ಸೇರಿ ನಾವು ಬರ್ತೇವೆ. ವೀರ್ಯಾಣು ಸಂಖ್ಯೆ ಕೊರತೆ ಆಗ್ತಾ ಇದೆ, ಅಧ್ಯಯನ ಮಾಡಿರಿ ಏನಕ್ಕೆ ಅಂತ. ಕೇವಲ ಒಂದು ವೀರ್ಯಾಣುವನ್ನು ಹಾಕಲಿಕ್ಕೆ IUI ಅಂತಾರೆ, IVF ಅಂತಾರೆ, ಅವಕ್ಕೆಲ್ಲ ಅಷ್ಟು ಲಕ್ಷಾಂತರ ರೂಪಾಯಿ ಖರ್ಚಾಗ್ತಾ ಇದೆ. ಅದನ್ನು ಮಾತಾಡ್ರಿ. ಇವತ್ತಿನ ಕಾಲಘಟ್ಟದ ಯುವಕರು ಅಫೀಮು, ಗಾಂಜಾ, ಸಿಗರೇಟ್, ಬೀಡಿ, ಮದ್ಯಪಾನ ಇವುಗಳಿಗೆ ಸಣ್ಣ ಮಕ್ಕಳು ಹಿಂಗ ಸುಂದಿರ್ತಾವೆ. ಅವರ ಎಜುಕೇಷನ್ ಏನು, ಅವರ ಮುಂದಿನ ಬದುಕೇನು, ನಮ್ಮ ದೇಶದ ಪರಿಸ್ಥಿತಿ ಏನು? ಸಣ್ಣ ಮಕ್ಕಳು, ಯುವಕರು 16, 17, 18, 19, 20 ವಯಸ್ಸಿನ ಮಕ್ಕಳು ಹೊಟ್ಟೆ ಹುರಿತದ, ನಮಗೆ ಸಂಕಟ ಆಗ್ತದೆ ನಮಗೆ. ಅದನ್ನೆಲ್ಲ ಮಾತಾಡಬೇಕು ಅಂತಂದರೆ ನಮಗೆ ಮತ್ತೆ ನೆಗೆಟಿವಿಟಿ ಹಾಕ್ತೀರಿ, ನಮಗೆ ಹಂಗೆ ಹಿಂಗೆ ಅದು ಇದು ಅಂತೇಳಿ. ಇದರ ಬಗ್ಗೆ ವಿಚಾರ ಮಾಡಿರಿ. ಮಕ್ಕಳು ಕೂಡ ಅಫೀಮಿಗೆ, ಗಾಂಜಾಕ್ಕೆ ಬಲಿ ಆಗ್ತಾ ಇದ್ದಾರೆ. ಮುತ್ಯಾರುಗಳು, ನೀವು ಅಷ್ಟೇ, ಮುತ್ಯಾರುಗಳು ಏನಿದ್ದಾರೆ, ಅಜ್ಜಾರುಗಳು, ಕೆಲವೊಂದಷ್ಟು ಜನ ಇದ್ದೀರಲ್ಲ, ನೀವು ಕೂಡ ಅರ್ಥ ಮಾಡ್ಕೊಳ್ರಿ. ಏನು ದುಡ್ದು ಗಳಿಸಿ ಪ್ರಚಾರ ತಗೊಂಡು ಮೆರೆದು 1000 ಜನ ಬಂದು ಕಾಲು ಮುಗಿದ್ರೆ ನಿಮಗೇನು ಬಂದು ಕಿರೀಟ ಇಡಲ್ಲ ದೇವರು. ನೀವೇನು ಆಕಾಶದಲ್ಲಿ ಇರಂಗಿಲ್ಲ, ಭೂಮಿ ಮೇಲೆ ಇರ್ತೀರಿ. ಭೂಮಿ ಬಿಟ್ಟು ಯಾವ ದುಡ್ಡು ಗಳಿಸಿದ್ರೇನು, ಎಷ್ಟು 1000 ಮಂದಿ ನಿಮ್ಗೆ ಬಂದು ಕಾಲು ಮುಗಿದ್ರೇನು ಭೂಮಿ ಬಿಟ್ಟೆ ಹೋಗಕ್ಕೆ ಸಾಧ್ಯ ಇದೆಯಾ? ಯಾಕಷ್ಟೊಂದು ಪ್ರಚಾರದ ಹುಚ್ಚಿಡ್ದೈತೆ ನಮಗೆ, ಮಾಡಿ ಸಮಾಜಕ್ಕೆ ಅವಶ್ಯಕತೆ ಇರತಕ್ಕಂತಹ ಕಾರ್ಯಗಳನ್ನು ಮಾಡಿ ಎಲ್ಲರೂ ಶ್ಲಾಘಿಸ್ತಾರೆ. ಏನು ಹುಚ್ಚು ಕಲ್ಪನೆಗಳು, ಹುಚ್ಚು ರೀಲ್ಸ್ಗಳು, ಹುಚ್ಚು ರೀತಿಯ ನೋಡಿದ್ರೆ ಯಾರಿಗೆ ತಾನೇ ಅವೆಲ್ಲ ತಲೆಗೆಟ್ಟು ಹೋಗ್ತದೆ. ಅರ್ಥ ಮಾಡ್ಕೊಳ್ರಿ. ನೀವು ಕೂಡ ಕಲಿಬೇಕಾಗಿರ್ತಕ್ಕಂಥದ್ದು ಭಾಳಷ್ಟಿದೆ. ಒಬ್ಬ ಕುದುರೆಕಾರ, ಒಬ್ಬ ಸೇವಾಶರಣ ಅಂತಂದರೆ ಅರ್ಥ ಮಾಡ್ಕೊಳ್ರಿ, ಅವನು ಕೂಡ ಜನರ ಮಾರ್ಗದರ್ಶಕ, ಅವನೊಬ್ಬ ಶರಣ, ಅವನೊಬ್ಬ ಸಂತ. ಆ ರೀತಿ ಒಳಗೆ ಜನ ನೋಡ್ತಾ ಇರ್ತಾರೆ. ನೀವು ನಿಮ್ಮ ವೈಯಕ್ತಿಕ ತೆವಲಿಗಾಗಿ, ವೈಯಕ್ತಿಕ ಅಭಿಲಾಷೆಗಾಗಿ, ವೈಯಕ್ತಿಕ ಆಸೆ ಆಕಾಂಕ್ಷೆಗಳಿಗಾಗಿ, ದುರಾಶೆಗಳಿಗಾಗಿ
ಜನರಿಗೆ ಅಡ್ಡದಾರಿ ಹಿಡಿಸೋದನ್ನು ಬಿಡ್ರಿ, ಇದ್ದದ್ದನ್ನು ನೀಟಾಗಿ ಹೇಳಿ. ಗಳಿಸಿ 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 ಏನು ಸಾಯ್ತೀರಿ? ತಗೊಂಡಾದ್ರೂ ಏನು ತಗೊಂಡು ಹೋಗ್ತೀರಿ? ಅಂತಹ ಅಲೆಕ್ಸಾಂಡರ್ ಸತ್ತಾಗ ಅವನ ಕೈ ಬರೀ ಕೈ ಇತ್ತಂತೆ. ಇಡೀ ಸಾಮ್ರಾಜ್ಯವನ್ನು ಆಳಿರ್ತಕ್ಕಂಥ ಅಲೆಕ್ಸಾಂಡರ್. ಅರ್ಥ ಮಾಡ್ಕೊಳ್ರಿ. ಅವಶ್ಯಕತೆ ಇರೋರಿಗೆ ಅರ್ಧಂಬರ್ಧ ತಿಳ್ಕೊಂಡು ನೀವು ಮಾತಾಡೋದನ್ನು ನಿಲ್ಲಿಸಿ ಸ್ನೇಹಿತರೆ. ನಿಮ್ಮ ಅಕ್ಕಪಕ್ಕದಲ್ಲೇ ನಿಮ್ಮನ್ನು ಸಣ್ಣವರಿದ್ದಾಗ ಒಂದು ತಾಯತ್ ಯಂತ್ರ ಅನ್ನು ಕಟ್ಸ್ಕೊಂಬರ್ತಾರಲ್ಲ, ಅವ್ರು ಎಷ್ಟು ಕೊಡ್ತಾಯಿದ್ರಿ ತಾವು? ಅದು 2 ರೂಪಾಯಿ 3 ರೂಪಾಯಿ. ಈಗಿನ ಕಾಲದಲ್ಲಿ 5 ರೂಪಾಯಿ 10 ರೂಪಾಯಿ 50 ರೂಪಾಯಿ. ಏನು ಸಾಧನೆ ಮಾಡ್ಬೋದು ಅವ್ರು ಮುತ್ಯಾರು ಅದನ್ನು ತಗೊಂಡು? ಏನು ಕಟ್ಸ್ಬೋದು? ಅರ್ಥ ಮಾಡ್ಬೇಕಲ್ವ? ಸುಮ್ಮ ಮುತ್ಯಾರುಗಳನ್ನು ಬೈಯೋದು ಇದ್ದಾರೆ. ಒಳ್ಳೆ ಡಾಕ್ಟರ್ಗಳಿದ್ದ ಹಾಗೆ ಕೆಟ್ಟ ಡಾಕ್ಟರ್ಗಳಿದ್ದಾರೆ, ಒಳ್ಳೆ ಮುತ್ಯವರುಗಳಿದ್ದ ಹಾಗೆ ಕೆಟ್ಟ ಮುತ್ಯವರು ಇದ್ದಾರೆ. ಎಲ್ಲರನ್ನು ಒಂದೇ ತಕ್ಕಡಿಯಲ್ಲಿ ಹಾಕಿ ತೂಗಬೇಡಿ. ಇಷ್ಟೇ ನನ್ನ ಮನವಿ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಮತ್ತೊಮ್ಮೆ ಹೇಳ್ತಾನೆ, ಗುಲ್ಬರ್ಗ, ಬಿಜಾಪುರ, ರಾಯಚೂರು, ಯಾದಗಿರಿ ಈ ಕಡೆ ಭಾಗಗಳಲ್ಲಿ ಅತಿ ಹೆಚ್ಚು ಪುರುಷರಿಗೆ ವೀರ್ಯಾಣು ಕೊರತೆ ಆಗ್ತಾ ಇದೆ. ಇದರ ಬಗ್ಗೆ ನೀವು ಮಾತಾಡ್ರಿ. ಸರ್ಕಾರಕ್ಕೆ ಮನವಿ ಕೊಡ್ತಿರೋ ಅಥವಾ ಆಗ್ರಹಿಸ್ತಿರೋ, ಹೋರಾಟ ಮಾಡ್ತಿರೋ, ಅದೇನು ಬಿಡ್ತಿರೋ ಗೊತ್ತಿಲ್ಲ. ನಮ್ಮ ಕೆಲಸ ನಾವು ಮಾಡ್ತೇವೆ, ನಿಮ್ಮ ಕೆಲಸ ನೀವು ಮಾಡಿ. ಇದರ ಬಗ್ಗೆ ಸಂಶೋಧನೆಗಳಾಗಬೇಕು. ಯಾಕೆ ಕೊರತೆ ಆಗ್ತಾ ಇದೆ, ಏನು ತೊಂದರೆಯಲ್ಲಿ ಇದೆ ಇದು? ಯಾಕಂದರೆ ಹೀಗಾದರೆ ಬರೀ ದುಡ್ದು ಬಡ ಜನರು ಆಸ್ಪತ್ರೆಗೆ ಇಡಬೇಕಾಗತ್ತೆ. ಅದು ಶ್ರೀಮಂತರಿಗೂ ವೀರ್ಯಾಣು ಕೊರತೆ ಇದೆ. ಬರೀ ಬಡವರಿಗಷ್ಟೇ ಅಲ್ಲ ಸಾಹೇಬ್ರೆ, ಶ್ರೀಮಂತರು ಕೂಡ IVF 10 ಲಕ್ಷ ಖರ್ಚಾದರೆ ಪರವಾಗಿಲ್ಲ, IVF ಮಾಡಿಸ್ಕೊತಾರೆ, ಮಕ್ಕಳಾಗ್ತವೆ. ಅವು ಮಕ್ಕಳು ಅಂತೇಳಿ ಸಾಕ್ತಾರೆ, ಒಳ್ಳೆಯದು. ಅನಾಥ ಮಕ್ಕಳು ಇದ್ದಾವೆ, ಕೆಲವರು ಅನಾಥ ಮಕ್ಕಳು ತಗೊತಾರೆ, ಇವು ನಮ್ಮ ಮಕ್ಕಳು ಅಂತ ಸಾಕ್ತಾರೆ, ಅದು ಒಳ್ಳೆಯದು. ಆದರೆ ಕೊರತೆ ಆಗ್ತಾ ಇದೆಯಲ್ಲ, ವೀರ್ಯಾಣುವಲ್ಲೂ ಕೂಡ ಕೆಲವರಲ್ಲಿದ್ದರೂ ಕೂಡ ಅದರಲ್ಲಿ ಸತ್ವ ಇಲ್ಲ. ಗಟ್ಟಿಯಾದ ಸದೃಢವಾದ ಮೆಂಟಲಿ ಫಿಸಿಕಲಿ ಸದೃಢವಾಗಿರ್ತಕ್ಕಂಥ ಮಕ್ಕಳು ಹುಡ್ತಾ ಇಲ್ಲ, ಅಂಗವಿಕಲ ಮಕ್ಕಳು ಹುಡ್ತಾ ಇದ್ದಾವೆ. ಇದ್ರ ಬಗ್ಗೆ ಮಾತಾಡ್ರಿ. ಇಷ್ಟೇ ನನ್ನ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕಾಗಿ ಮತ್ತು ನನ್ನ ಮಾತುಗಳನ್ನು ನೆಗೆಟಿವ್ ಆಗಿ ತೆಗೆದುಕೊಳ್ಳದೆ ಪಾಸಿಟಿವ್ ಆಗಿ ತೆಗೆದುಕೊಳ್ಳಿ. ಯಾವುದೇ ಕಾರಣಕ್ಕೂ ಯಾರನ್ನೂ ದೂರುವಂತಹ ಮನಸ್ಥಿತಿ ನಮ್ಮದಲ್ಲ. ಇರುವ ಕೆಲಸವನ್ನು, ಭಗವಂತ ಕೊಟ್ಟಿರತಕ್ಕಂಥ ಕೆಲಸವನ್ನು ನಾವು ನನ್ನದೇ ಆದ ರೀತಿ ಒಳಗೆ, ನನ್ನದೇ ಆದ ತಿಳುವಳಿಕೆ ಒಳಗೆ ನಾನು ಮಾಡ್ಕೊಂಡು ಹೋಗ್ತಾನೆ. ಸುಮ್ಮನೆ ನಮ್ಮನ್ನು ಬ್ಲೇಮ್ ಮಾಡೋದರಿಂದ, ನಮ್ಮ ಮೇಲೆ ಇದು ಮಾಡೋದರಿಂದ ಅರ್ಥ ಇರೋದಿಲ್ಲ. ಅದಕ್ಕಾಗಿ ಇದರ ಬಗ್ಗೆ ತಾವುಗಳು ಆಲೋಚನೆ ಮಾಡಿರಿ. ದುಶ್ಚಟಗಳು ಇದ್ದರೆ ದಯವಿಟ್ಟು ಬಿಡ್ರಿ. ಅದು ನಿಮಗೆ ಅನುಕೂಲ ಆಗ್ತದೆ, ಅದು ನಿಮ್ಮ ಬದುಕಿಗೆ ಅನುಕೂಲ ಆಗ್ತದೆ. ದುಶ್ಚಟವನ್ನು ಯಾರು ಮಾಡಬೇಡ್ರಿ ಅಂತ ತಮ್ಮಲ್ಲಿ ಕೈ ಮುಗಿದು ತಮ್ಮಲ್ಲಿ ಕೇಳ್ಕೊಳ್ತಾ ನನ್ನ ಈ ಮಾತುಗಳನ್ನು ಇಷ್ಟೊತ್ತು ತಾಳ್ಮೆಯಿಂದ ಕೂತು, ಯಾಕಂದರೆ ಅರ್ಧ ಗಂಟೆ ಆಗಿರ್ಬೋದು ಬಹುಶಃ, ಈ ಮಾತುಗಳನ್ನು ಕೇಳೋದಕ್ಕೆ ತಮ್ಮಲ್ಲಿ ನಮಸ್ಕಾರಗಳನ್ನು ತಿಳಿಸ್ತಾ, ದಯವಿಟ್ಟು ಇದರ ಬಗ್ಗೆ ಆಲೋಚನೆ ಮಾಡಿ ಅಂತ ಮತ್ತೆ ಹೊತ್ತಿ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ಧನ್ಯವಾದ.